गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। ಹರಿ ಓಂ. ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 9 ಆಗಸ್ಟ್ 2026 ಭಾನುವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 1 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 41 ನಿಮಿಷಕ್ಕೆ. ಈ ದಿನ ಏಕಾದಶಿ ತಿಥಿ ಇರತಕ್ಕಂಥ ದಿನ, ಮೃಗಶಿರ ನಕ್ಷತ್ರ, ಹರ್ಷಣ ಯೋಗ, ಬಾಲವಕರಣ ಇರತಕ್ಕಂಥ ದಿನ. ಈ ದಿನದ ದುರ್ಮುಹೂರ್ತ ಸಂಜೆ 5 ಗಂಟೆಯಿಂದ 5 ಗಂಟೆ 51 ನಿಮಿಷದವರೆಗೆ. ರಾಹುಕಾಲ ಸಂಜೆ 5 ಗಂಟೆ 6 ನಿಮಿಷದಿಂದ 6 ಗಂಟೆ 41 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 56 ನಿಮಿಷದವರೆಗೆ. ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 31 ನಿಮಿಷದಿಂದ ಸಂಜೆ 5 ಗಂಟೆ 6 ನಿಮಿಷದವರೆಗೆ. ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 25 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೆ. ಇನ್ನು ಈ ದಿನದ ಅಮೃತ ಕಾಲ ಬೆಳಗ್ಗೆ 6 ಗಂಟೆ 41 ನಿಮಿಷದಿಂದ 8 ಗಂಟೆ 8 ನಿಮಿಷದವರೆಗೆ. ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 46 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ದಿನ. ಸ್ನೇಹಿತರೆ, ಇವೆಷ್ಟು ಈ ದಿನದ ಪಂಚಾಂಗ ಶ್ರವಣ. ಈ ದಿನ ಎಲ್ಲರಿಗೂ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ. ಇನ್ನು ದ್ವಾದಶ ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಭಾನುವಾರ ನಿಮ್ಮ ರಾಶಿಯಾಧಿಪತಿ ಮಂಗಳನಿಗೆ ಮಿತ್ರನಾದ ಸೂರ್ಯನ ದಿನವಾದ್ದರಿಂದ ಆತ್ಮವಿಶ್ವಾಸ ಮತ್ತು ಉತ್ಸಾಹ ಹೆಚ್ಚಾಗಿರತಕ್ಕಂಥ ದಿನ. ಹೊಸ ಯೋಜನೆಗಳನ್ನು ಆರಂಭಿಸಲು ಹಾಗೂ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇಂದು ಶುಭ ದಿನ. ಧೈರ್ಯದಿಂದ ಕೈಗೊಳ್ಳುವ ನಿರ್ಧಾರಗಳು ಧನಾತ್ಮಕ ಫಲ ನೀಡಲಿದೆ. ಇನ್ನು ಉದ್ಯೋಗದಲ್ಲಿ ವಿಶೇಷವಾಗಿ ರಜಾ ದಿನವಾಗಿದ್ದರೂ ಕೆಲವು ಉದ್ಯೋಗಿಗಳಿಗೆ ಮುಂಬರುವ ವಾರದ ಕೆಲಸದ ಯೋಜನೆಗಳನ್ನು ರೂಪಿಸಲು ಸಮಯ ವ್ಯಯವಾಗಬಹುದು. ಸರ್ಕಾರಿ ವಲಯದಲ್ಲಿದ್ದವರಿಗೆ ಹೊಸ ಅಥವಾ ಮೇಲಧಿಕಾರಿಗಳ ಸಂಪರ್ಕದಲ್ಲಿದ್ದವರಿಗೆ ಶುಭ ಸಿದ್ಧಿ ಸಿಗುವ ಸಾಧ್ಯತೆ ಇರತಕ್ಕಂಥ ದಿನ. ವ್ಯಾಪಾರಿಗಳಿಗೆ ನೂತನ ಅವಕಾಶಗಳು ಲಭಿಸಲಿದೆ. ಸರ್ಕಾರದ ನಿಯಮಾವಳಿಗಳಿಗೆ ಒಳಪಟ್ಟಿರುವ ಉದ್ಯಮದಾರರಿಗೆ ಹಾಗೂ ತಾಂತ್ರಿಕ ಅಥವಾ ಸಂವಹನ ಕ್ಷೇತ್ರದ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯುವಂಥ ದಿನ. ಆಕರ್ಷಕ ಸ್ಥಿತಿಗತಿಯನ್ನು ನೋಡುವುದಾದರೆ ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಯು ವಿಶೇಷವಾಗಿ ಉತ್ತಮವಾಗಿರಲಿದೆ. ಆದಾಯದ ಮೂಲಗಳು ಸುಧಾರಿಸಿಕೊಳ್ಳಲಿದ್ದು ಕೌಟುಂಬಿಕ ಸಂತೋಷಕ್ಕಾಗಿ ಹಾಗೂ ಮನೋರಂಜನೆಗಾಗಿ ಹಣ ವ್ಯಯವಾಗಲಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಹರಿದು ಬರುವ ಲಕ್ಷಣಗಳಿದೆ. ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣವಿರಲಿದ್ದು ಬಂಧು ಮಿತ್ರರ ಭೇಟಿ ಅಥವಾ ಕೌಟುಂಬಿಕ ಪ್ರವಾಸಕ್ಕೆ ಯೋಜನೆ ರೂಪಿಸಿಕೊಳ್ಳತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಹಾಗೂ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಸ್ಮರಣೀಯ ಹಾಗೂ ಸಂತೋಷದ ದಿನವಾಗಲಿದೆ. ಆರೋಗ್ಯವು ಸ್ಥಿರ ಹಾಗೂ ಉತ್ಸಾಹದಾಯಕವಾಗಿರಲಿದೆ. ಆದರೂ ಅತಿಯಾದ ಬಿಸಿಲು ಅಥವಾ ದೈಹಿಕ ಶ್ರಮದಿಂದ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗದಂತೆ ಸಾಕಷ್ಟು ನೀರು ಹಾಗೂ
ದ್ರವ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಅನುಕೂಲಕರವಾದಂಥ ದಿನ. ಬೆಳೆಗಳ ಸ್ಥಿತಿ ಉತ್ತಮವಾಗಿರಲಿದ್ದು ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಲಭಿಸುವ ಆಶಾವಾದವಿದೆ. ನೀರಾವರಿ ಹಾಗೂ ಭೂ ನಿರ್ವಹಣೆ ಕಾರ್ಯಗಳು ಸುಗಮವಾಗಿ ನೆರವೇರತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಗೆ ಮತ್ತು ಪುನರಾವರ್ತನೆಗೆ ಈ ದಿನ ಅನುಕೂಲಕರವಾದಂಥ ದಿನ. ನಾಯಕತ್ವದ ಗುಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಉತ್ತಮ ಒಂದು ಏಕಾಗ್ರತೆ ಸಿದ್ಧಿಸಲಿದೆ. ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡತಕ್ಕಂಥ ಯೋಗಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ವಿಶೇಷವಾಗಿ ಇಂದು ರವಿವಾರವಾದ್ದರಿಂದ ಶ್ರೀ ಸೂರ್ಯ ದೇವನ ಆರಾಧನೆ, ಆಂಜನೇಯ ಸ್ವಾಮಿಯ ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳತಕ್ಕಂಥದ್ದು. ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸುವುದು, ಅರ್ಘ್ಯವನ್ನು ನೀಡುವುದರಿಂದಲೂ ಹಾಗೂ ವಿಶೇಷವಾಗಿ ಸೂರ್ಯ ಅಷ್ಟಕ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕಾರ್ಯ ಸಿದ್ಧಿಯಾಗಲಿದೆ ಹಾಗೂ ತೇಜಸ್ಸನ್ನು ಸಹಿತ ನೀವು ವೃದ್ಧಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನದ ನಿಮ್ಮ ಸರ್ವ ಗ್ರಹಾಚಾರಗಳ ಒಂದು ಪರಿಹಾರಕ್ಕಾಗಿ ಮುಖ್ಯವಾಗಿ ನೀವು ಈ ದಿನ ತೊಗರಿ ಧಾನ್ಯವನ್ನು ದಾನ ಮಾಡುವುದರಿಂದ ನಿಮ್ಮ ಗ್ರಹಾಚಾರಗಳು ಪರಿಹಾರವಾಗಲಿದೆ ಹಾಗೂ ಶುಭ ಯೋಗಗಳು ದೊರಕುವಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಶುಭವಾಗಲಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಭಾನುವಾರವಾದ್ದರಿಂದ ನಿಮ್ಮ ರಾಶಿಗೆ ಪ್ರಶಾಂತ ಹಾಗೂ ನೆಮ್ಮದಿಯ ದಿನ. ಪ್ರಮುಖ ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ದೀರ್ಘಕಾಲದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಸೂಕ್ತವಾದಂಥ ಸಮಯ. ಸಹಜವಾದ ಶಾಂತಚಿತ್ತತೆ ಮತ್ತು ತಾಳ್ಮೆ ನಿಮ್ಮ ಕಾರ್ಯಗಳನ್ನು ಸುಗಮವಾಗಿ ನೆರವೇರಿಸಲು ಸಹಕಾರಿಯಾಗಲಿದೆ. ವೃತ್ತಿ ಮತ್ತು ವ್ಯಾಪಾರದ ವಿಚಾರದಲ್ಲಿ ಉದ್ಯೋಗದ ಸ್ಥಳದಲ್ಲಿ ಕಚೇರಿ ಕೆಲಸಗಳಿಂದ ಬಿಡುವು ಸಿಗಲಿದ್ದು, ಮುಂಬರುವ ವಾರದ ಮಹತ್ವದ ಯೋಜನೆಗಳ ಬಗ್ಗೆ ಚಿಂತನೆ ನಡೆಸುವಂಥ ದಿನ. ಕಲಾತ್ಮಕ ವಿನ್ಯಾಸ ಹಾಗೂ ಆಡಳಿತ ರಂಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಕಲ್ಪನೆಗಳು ಹೊಳೆಯಲಿದೆ ಹಾಗೂ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ವಹಿವಾಟುಗಳು ಸಮಾಧಾನಕರವಾಗಿರಲಿದೆ ಹಾಗೂ ಹೋಟೆಲ್, ಪ್ರವಾಸೋದ್ಯಮ, ಸೌಂದರ್ಯವರ್ಧಕ ಹಾಗೂ ಗೃಹ ಅಲಂಕಾರ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಒಳ್ಳೆಯ ಧನ ಲಾಭದ ಯೋಗವಿದ್ದು, ಗ್ರಾಹಕರೊಂದಿಗೆ ನಿಮ್ಮ ಬಾಂಧವ್ಯ ವೃದ್ಧಿಯಾಗತಕ್ಕಂಥ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿದ್ದು, ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಿಗೆ ಹಣ ವಿನಿಯೋಗವಾಗಬಹುದು. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರಲಿದ್ದು, ಹಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ ಹಾಗೂ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ. ಮನೆಯ ಹಿರಿಯರು ಹಾಗೂ ಆಪ್ತರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಪ್ರಸನ್ನ ಹಾಗೂ ಸಂತೋಷಕರವಾದಂಥ ದಿನ. ಗೃಹದಲ್ಲಿ ಶುಭ ಕಾರ್ಯಗಳಾಗತಕ್ಕಂಥದ್ದು, ದೇವತಾ ಕಾರ್ಯಗಳಾಗತಕ್ಕಂಥದ್ದು ಆಗಲಿದೆ. ಇನ್ನು ಆರೋಗ್ಯ ಸ್ಥಿತಿ ಇದನ್ನು ಚೆನ್ನಾಗಿರಲಿದ್ದು, ಮಾನಸಿಕವಾಗಿ ಒಳ್ಳೆಯ ಒಂದು ಪ್ರಸನ್ನತೆಯನ್ನು ಪಡೆಯಲಿದ್ದೀರಿ. ಆದರೂ ಅತಿಯಾದ ಸಿಹಿ ಅಥವಾ ಕೆಲವು ಸಣ್ಣ ಪುಟ್ಟ ಅಂಶಗಳು ದೇಹದಲ್ಲಿರುವುದರಿಂದ ಸಣ್ಣ ಪುಟ್ಟ ಆಹಾರದ ಸೇವನೆಯಲ್ಲಿ ಎಚ್ಚರಿಕೆ ಇರಲಿ. ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವಾಗದಂತೆ ಎಚ್ಚರವನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಪ್ರಗತಿದಾಯಕವಾದಂಥ ದಿನ. ತೋಟದ ನಿರ್ವಹಣೆ, ಹೂವು, ಹಣ್ಣು, ಬೆಳೆಗಳ ಒಂದು ರಕ್ಷಣೆ ಹಾಗೂ ಕೃಷಿ ಸಂಬಂಧಿತ ಉಪಕರಣಗಳ ಸಿದ್ಧತೆಗೆ ಈ ದಿನ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗತಕ್ಕಂಥ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಅಭ್ಯಾಸದಲ್ಲಿ ಉತ್ತಮ ಮನಸ್ಸು ಹೊಂದಲಿದ್ದು, ಸೃಜನಶೀಲ ವಿಷಯಗಳ ಕಲೆ ಹಾಗೂ ಪ್ರಬಂಧ ಬರಹಗಳಲ್ಲಿ ನೈಪುಣ್ಯತೆ ತೋರಲಿದ್ದೀರಿ. ಹಿರಿಯರ ಬೆಂಬಲದಿಂದ ಶೈಕ್ಷಣಿಕ ಗೊಂದಲಗಳು ಪರಿಹಾರವಾಗಲಿದೆ. ಸ್ನೇಹಿತರೆ, ವಿಶೇಷವಾಗಿ ದಿನ ಭಾನುವಾರವಾದ್ದರಿಂದ ಸೂರ್ಯ ದೇವರ ಆರಾಧನೆ,
ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಹಾಗೂ ಶನಿದೇವರಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು, ಆದಿತ್ಯ ಹೃದಯವನ್ನು ಸ್ತೋತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಧೈರ್ಯ ಹಾಗೂ ಅಭಿವೃದ್ಧಿಯನ್ನು ನೀವು ತಂದುಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಪಚ್ಚೆ ಹೆಸರನ್ನು ದಾನ ಮಾಡಿ ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ವಿಚಾರಧಾರೆಗಳು ಹಾಗೂ ಸಂವಹನ ಕೌಶಲ್ಯ ಚುರುಕಾಗಿರಲಿದೆ. ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಮತ್ತು ಆಪ್ತರೊಂದಿಗೆ ವಿಚಾರ ವಿನಿಮಯ ಮಾಡಲು ಇಂದು ಅತ್ಯುತ್ತಮವಾದಂಥ ದಿನ. ಚಂಚಲ ಆಲೋಚನೆಗಳಿಗೆ ಕಡಿವಾಣವನ್ನು ಹಾಕಿ ನಿಗದಿತ ಕೆಲಸದ ಕಡೆಗೆ ಗಮನವನ್ನು ಕೊಡಿ. ದಿನವು ಸುಗಮ ಹಾಗೂ ಫಲದಾಯಕವಾಗಿರಲಿದೆ. ಉದ್ಯೋಗ ವಿಚಾರದಲ್ಲಿ ವಾರದ ರಜಾದಿನವಾದರೂ ಕೆಲವು ಕೆಲಸಗಳಿಗೆ ಸಂಬಂಧಿಸಿದಂತೆ ದೂರವಾಣಿ ಅಥವಾ ಇಮೇಲ್ ಮೂಲಕ ಮಾತುಕತೆ ನಡೆಸಬೇಕಾಗಬಹುದು. ಮಾಧ್ಯಮ, ಸಂವಹನ, ಬರವಣಿಗೆ ಹಾಗೂ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಹೊಸ ಚಿಂತನೆಗಳು ಹೊಳೆಯಲಿದೆ. ವ್ಯಾಪಾರಸ್ಥರಿಗೆ ಸಮಾಧಾನಕರ ಧನಲಾಭ ಸಿಗಲಿದೆ. ಏಜೆನ್ಸಿ ಹಾಗೂ ಪುಸ್ತಕ ಮಾರಾಟ, ಎಲೆಕ್ಟ್ರಾನಿಕ್ಸ್ ಹಾಗೂ ವ್ಯಾಪಾರ ಮತ್ತು ಪ್ರಚಾರ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಹೊಸ ಗ್ರಾಹಕರ ಸಂಪರ್ಕ ಸಾಧಿಸಲು ಇಂದು ಪ್ರಶಸ್ತವಾದಂಥ ದಿನ. ಆರ್ಥಿಕ ಸ್ಥಿತಿಯು ಸಾಧಾರಣವಾಗಿರಲಿದ್ದು ಆದಾಯದ ಹರಿವು ಸಮಾಧಾನ ತಂದರೂ ಶೋಕಿ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಅನಗತ್ಯ ಖರ್ಚು ವೆಚ್ಚಗಳು ಎದುರಾಗಲಿದೆ. ಸ್ನೇಹಿತರೆ, ಹಣಕಾಸಿನ ಯೋಜನೆಗಳನ್ನು ಸರಿಯಾಗಿ ರೂಪಿಸಿಕೊಂಡು ಕಾರ್ಯಪ್ರವೃತ್ತರಾಗತಕ್ಕಂಥದ್ದು ಒಳ್ಳೆಯದು. ಸ್ನೇಹಿತರೆ, ನಿಮ್ಮ ಕುಟುಂಬದ ವಾತಾವರಣವು ಈ ದಿನ ಸಂತೋಷದಾಯಕವಾಗಿರಲಿದೆ. ಸಹೋದರರು ಹಾಗೂ ಮಿತ್ರರೊಂದಿಗೆ ಕ್ಷೇಮ ಸಮಾಚಾರ ಹಂಚಿಕೊಳ್ಳುವಂಥ ದಿನ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳಿ. ಪ್ರೇಮಿಗಳಿಗೆ ಇದನ್ನ ಕೊಂಚ ಸಮಯ ಅಗತ್ಯವಾಗಿ ಮಾಡಿಕೊಳ್ಳಿ. ಸಂಯಮ ತುಂಬ ಅಗತ್ಯ. ಯಾವುದಾದರೂ ಸಣ್ಣ ಪುಟ್ಟ ಕಲಹ ಮನಸ್ತಾಪಗಳು ಬರಬಹುದು. ತುಂಬ ಎಚ್ಚರಿಕೆಯಿಂದ ಇರಿ. ಆರೋಗ್ಯವು ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಆದರೆ ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸ ಅಥವಾ ನರಗಳ ದೌರ್ಬಲ್ಯ ಉಂಟಾಗದಂತೆ ನಿಗಾ ಮಾಡಿಕೊಳ್ಳಿ. ದೈನಂದಿನ ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಹಿತವನ್ನು ತಂದುಕೊಡಲಿದೆ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಸಾಮಾನ್ಯವಾದಂಥ ದಿನ. ಕೃಷಿ ಭೂಮಿಯ ಕೆಲಸಗಳು ಹಾಗೂ ಬೆಳವಣಿಗೆಗೆ ಅಗತ್ಯ ನೀರಾವರಿ ಪೂರೈಕೆಯಾಗುತ್ತಾ ನಿಗಾ ವಹಿಸಬೇಕಾಗಲಿದೆ. ಕೃಷಿ ಉಪಕರಣಗಳ ಸಮರ್ಪಕ ನಿರ್ವಹಣೆಗೆ ಇಂದು ಸೂಕ್ತವಾದಂಥ ಸಮಯ. ಸ್ನೇಹಿತರೆ, ವಿದ್ಯಾಭ್ಯಾಸದಲ್ಲಿ ಮಕ್ಕಳು ವಿದ್ಯೆಯಲ್ಲಿ ಶೈಕ್ಷಣಿಕ ವಿಷಯಗಳಲ್ಲಿ ಆಸಕ್ತಿ ನಿಮಗೆ ಹೆಚ್ಚಾಗಲಿದೆ. ಭಾಷೆ, ಸಂವಹನ ಹಾಗೂ ಗಣಿತ ವಿಷಯಗಳನ್ನು ಅಭ್ಯಾಸ ಮಾಡಲು ಅನುಕೂಲಕರವಾದಂಥ ದಿನ. ಶಿಕ್ಷಕರ ಮಾರ್ಗದರ್ಶನದಿಂದ ಓದಿನಲ್ಲಿ ಪ್ರಗತಿ ಸಾಧಿಸಲಿದ್ದೀರಿ. ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಇಂದು ಭಾನುವಾರವಾದ್ದರಿಂದ ಶ್ರೀ ಸೂರ್ಯದೇವ ಹಾಗೂ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ. ಬೆಳಗ್ಗೆ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಅರ್ಘ್ಯವನ್ನು ನೀಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಶ್ರವಣ ಮಾಡುವುದು ಮನಸ್ಸಿನ ಚಂಚಲತೆ ನಿವಾರಿಸಿ ಕಾರ್ಯ ಜಯ ನೀಡಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಚಂದ್ರ ಹಾಗೂ ದಿನದ ಅಧಿಪತಿಯಾದಂತಹ ಸೂರ್ಯನ ಪ್ರಭಾವದಿಂದ ಕೌಟುಂಬಿಕ ಹಾಗೂ ಆತ್ಮೀಯ ಸಂಬಂಧಗಳಿಗೆ ಒತ್ತು ನೀಡತಕ್ಕಂಥ ದಿನ. ಮಾನಸಿಕ ಭಾವನೆಗಳು ನಿಶ್ಚಲವಾಗಿರಲಿದ್ದು ಹಳೆಯ ಗೊಂದಲಗಳು ಬಗೆಹರಿಯತಕ್ಕಂಥ ದಿನ. ಮನೆಗಳಲ್ಲಿ ಶಾಂತಿ ನೆಲೆಸಿ ಧನಾತ್ಮಕ ಚಿಂತನೆಗಳೊಂದಿಗೆ ಈ ದಿನ
ದಿನವನ್ನು ಸಂತೋಷವಾಗಿ ಆನಂದಿಸತಕ್ಕಂತ ದಿನ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಈ ದಿನ ರಜಾ ದಿನವಾದ್ದರಿಂದ ಕಚೇರಿ ಕೆಲಸದ ಒತ್ತಡ ಸ್ವಲ್ಪ ಮುಕ್ತಿ ಸಿಗಲಿದೆ. ಆಡಳಿತ ಅಥವಾ ನಿರ್ವಹಣೆ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರತಕ್ಕಂಥವರಿಗೆ, ಒಳ್ಳೆಯ ಉದ್ಯೋಗಿಗಳಿಗೆ ಮುಂದಿನ ವಾರದ ಕಾರ್ಯತಂತ್ರಗಳನ್ನು ರೂಪಿಸಲು ಅನುಕೂಲಕರವಾದಂತಹ ದಿನವಾಗಲಿದೆ. ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಸಮಾಧಾನಕರ ದಿನವಾಗಿರಲಿದ್ದು, ಹಾಲಿನ ಉತ್ಪನ್ನಗಳ ಮಾರಾಟ ಉತ್ತಮವಾಗಿದ್ದು, ಜಲ ಸಂಬಂಧಿತ ಹಾಗೂ ಸಿದ್ಧ ಉಡುಪುಗಳ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು ಹಾಗೂ ನಿತ್ಯ ಉಪಯೋಗಿ ವಸ್ತುಗಳ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರಕಲಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಸ್ವಲ್ಪ ಏರುಪೇರುಗಳಿದ್ದು ಸ್ವಲ್ಪ ಮಟ್ಟಿನ ಒಂದು ಸಮಾಧಾನವಿರಲಿದೆ. ನೂತನ ಹೂಡಿಕೆಗಳ ಕುರಿತು ಆಪ್ತರ ಜೊತೆ ಈ ದಿನ ಸಮಾಲೋಚನೆ ಹಾಗೂ ಚರ್ಚೆ ಮಾಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲಕರವಾಗಿರಲಿದೆ. ಸ್ನೇಹಿತರೆ, ಮನೆ ಹಾಗೂ ಕುಟುಂಬದ ಹಿರಿಯರ ಅಗತ್ಯಗಳಿಗಾಗಿ ಹಣ ವ್ಯಯವಾಗಲಿದೆ. ನಿಮ್ಮ ಸ್ಥಿರ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಈ ದಿನ ಬಾಕಿ ಇದ್ದ ವ್ಯವಹಾರಗಳಲ್ಲಿ ಒಂದು ಶುಭ ಸುದ್ದಿ ಲಭಿಸುವಂತ ಸಾಧ್ಯತೆ ಇದೆ ಹಾಗೂ ಈ ದಿನದ ಸ್ವಲ್ಪ ಮಟ್ಟಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಕುಟುಂಬದಲ್ಲಿ ಈ ದಿನ ಒಂದು ಒಳ್ಳೆಯ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ಒಂದು ಒಳ್ಳೆಯ ಶುಭ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ಒಂದು ಒಳ್ಳೆಯ ಮಂಗಳ ಕಾರ್ಯಗಳಾಗುವಂಥದ್ದು, ಒಂದು ಶುಭ ಸುದ್ದಿಗಳು ಬರತಕ್ಕಂಥದ್ದು ಇರಲಿದೆ. ಕುಟುಂಬದಲ್ಲಿ ತಾಯಿಯವರ ಬೆಂಬಲ ಹಾಗೂ ಪ್ರೀತಿ ನಿಮಗೆ ಸಿಗಲಿದ್ದು, ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗ್ರಹಿಕೆ ಹೆಚ್ಚಾಗಲಿದೆ. ನಿಮ್ಮ ಅನ್ಯೋನ್ಯತೆ ಒಳ್ಳೆಯ ರೀತಿಯಲ್ಲಿದ್ದು, ಪ್ರೇಮಿಗಳಿಗೂ ಸಹಿತ ಈ ದಿನ ತೃಪ್ತಿದಾಯಕವಾದಂತ ದಿನ. ಹಾಗೂ ಆರೋಗ್ಯದ ವಿಚಾರವನ್ನು ನೋಡುವುದಾದ್ರೆ, ಆರೋಗ್ಯವು ಈ ದಿನ ಸ್ಥಿರ ಹಾಗೂ ಉತ್ತಮವಾಗಿರಲಿದೆ. ಮಾನಸಿಕ ಒಂದು ಪ್ರಸನ್ನತೆ ಇರಲಿದ್ದು, ಆದರೂ ಶೀತ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಾಗದಂತೆ ಹಗುರವಾದ ಮತ್ತು ಸಾತ್ವಿಕ ಆಹಾರ ಸೇವಿಸುವುದು ತುಂಬಾ ಉತ್ತಮ. ಇನ್ನು ಕೃಷಿಕರಿಗೆ ಈ ದಿನ, ರೈತಾಪಿ ವರ್ಗದವರಿಗೆ ಮುಖ್ಯವಾಗಿ ಲಾಭದಾಯಕ ದಿನವಾಗಲಿದೆ. ನೀವು ನೀರಾವರಿ, ಹೈನುಗಾರಿಕೆ ಹಾಗೂ ವಾಣಿಜ್ಯ ಬೆಳೆಗಾರರಾಗಿದ್ದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದ್ದು, ಭೂ ಸಿದ್ಧತೆ ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಪೈರುಗಳ ಪೋಷಣೆಗೆ ತಕ್ಕ ಶ್ರಮ ನೀಡುವಂತ ದಿನ. ಈ ದಿನ ಕೃಷಿಕರಿಗೆ ಒಂದು ಮಾನಸಿಕ ನೆಮ್ಮದಿಯು ಸಿಗುವಂತ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ಸ್ನೇಹಿತರೆ, ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಅಭ್ಯಾಸದಲ್ಲಿ ಹೆಚ್ಚಿನ ಒಂದು ಉತ್ತಮ ಮನಸ್ಸನ್ನು ಹೊಂದುವಂತಹ ದಿನ. ನೀವು ಏಕಾಗ್ರತೆಯಿಂದ ವಿದ್ಯೆಯಲ್ಲಿ ಒಂದು ಸಾಧನೆ ಮಾಡಲು ತೊಡಗಿಕೊಳ್ಳುವಂತಹ ದಿನ ಹಾಗೂ ವಿಷಯಗಳನ್ನೆಲ್ಲ ಒಳ್ಳೆ ರೀತಿಯಾಗಿ ಸುಲಭವಾಗಿ ಇದನ್ನ ಅರ್ಥೈಸಿಕೊಳ್ಳುವಂತಹ ಒಂದು ಜ್ಞಾನ ಶಕ್ತಿ ನಿಮಗೆ ಪ್ರಾಪ್ತಿಯಾಗಲಿದೆ. ಹಾಗೂ ಪರೀಕ್ಷಾ ತಯಾರಿಗೆ ಸಿದ್ಧತೆ ಮಾಡಿಕೊಳ್ಳುವಂತರಿಗೆ ಓದಿನ ಪುನರಾವರ್ತನೆಗೆ ಈ ದಿನ ಪ್ರಶಸ್ತವಾದಂತಹ ದಿನ. ಹೆಚ್ಚಿನ ಸಮಯವನ್ನು ವಿದ್ಯಾರ್ಥಿಗಳು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ, ಶುಭ ಫಲವಿದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ, ಈ ದಿನ ಭಾನುವಾರ, ಹಾಗಾಗಿ ಸೂರ್ಯ ದೇವನ ಆರಾಧನೆಯನ್ನು ಮಾಡಿ ಹಾಗೂ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ. ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಸಿಂಹರಾಶಿಯವರಿಗೆ ಇಂದು ರವಿವಾರ, ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯ ದೇವನ ಸ್ವಂತ ದಿನವಾದ್ದರಿಂದ ನಿಮ್ಮ ಆತ್ಮವಿಶ್ವಾಸ, ತೇಜಸ್ಸು ಹಾಗೂ ನಾಯಕತ್ವದ ಗುಣಗಳು ಉನ್ನತ ಮಟ್ಟದಲ್ಲಿರಲಿದೆ. ದೀರ್ಘಕಾಲದಿಂದ ನಿಮ್ಮ ನಿಂತು ಹೋಗಿದ್ದಂತಹ ಕೆಲವು ಕೆಲಸಗಳು, ಕಾರ್ಯಗಳಿಗಾಗಿ ಮರು ಜೀವ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ವರ್ಚಸ್ಸು ವೃದ್ಧಿಸಲಿದ್ದು, ಪ್ರಮುಖ ನಿರ್ಧಾರಗಳನ್ನು ಇದನ್ನು ನೀವು ಧೈರ್ಯವಾಗಿ ಕೈಗೊಳ್ಳುವಂತ ದಿನ. ಸ್ನೇಹಿತರೆ, ನೀವು ಉದ್ಯೋಗಸ್ಥರಾಗಿದ್ದಲ್ಲಿ ನಿಮ್ಮ ಸರ್ಕಾರಿ ವಲಯ ಹಾಗೂ ಆಡಳಿತ ವಲಯದಲ್ಲಿ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಒಳ್ಳೆಯ ಒಂದು ಅತ್ಯಂತ ಅನುಕೂಲಕರವಾದಂಥ ದಿನವಾಗಲಿದೆ. ಈ ದಿನ ನೀವು ವಿಶೇಷವಾಗಿ ರಜಾ ದಿನವಾಗಿದ್ದರೂ ಮುಂಬರುವ ವಾರದ ಮಹತ್ವದ ಯೋಜನೆಗಳನ್ನು ರೂಪಿಸಲು ಮೇಲಿನ ಅಧಿಕಾರಿಗಳಿಂದ ಅಥವಾ ಆಡಳಿತ ಮಂಡಳಿಯಿಂದ ನಿಮಗೆ ಒಂದು ಒಳ್ಳೆಯ ಬೆಂಬಲ ಸಿಗಲಿದ್ದು, ಮಾನಸಿಕವಾದಂಥ ಒಂದು ನೆಮ್ಮದಿ ಸಿಗಲಿದೆ. ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ಯೋಗವಿದೆ. ಸರ್ಕಾರಿ ಕಾಂಟ್ರಾಕ್ಟ್ಗಳು, ರಾಜಕೀಯ ಅಥವಾ ಸಾಮಾಜಿಕ ಸಂಪರ್ಕ ಆಧಾರಿತ ಉದ್ಯಮದಲ್ಲಿರತಕ್ಕಂಥವರಿಗೆ ಒಂದು ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂಥದ್ದು. ನಿಮ್ಮ ಪಿತ್ರಾರ್ಜಿತ ವ್ಯವಹಾರಗಳಲ್ಲಿ
ತೊಡಗಿಸಿಕೊಂಡವರಿಗೆ ಒಳ್ಳೆಯ ಒಂದು ಯಶಸ್ಸು ಸಿಗತಕ್ಕಂಥ ದಿನ. ಈ ದಿನ ಆರ್ಥಿಕವಾಗಿ ಬಲವಾದಂತಹ ದಿನವಾಗಲಿದೆ. ಸ್ನೇಹಿತರೆ, ಧನಾತ್ಮಕ ಹರಿವು ಈ ದಿನ ಉತ್ತಮವಾಗಿದ್ದು, ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನಿಕಟ ಲಾಭ ಸಿಗಬಹುದು. ಕೌಟುಂಬಿಕ ಸಂತೋಷ ಮತ್ತು ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ವಿನಿಯೋಗವನ್ನು ಮಾಡಿಕೊಳ್ಳಿ. ಈ ದಿನ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಅಪಘಾತಗಳೇನಾದರೂ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ನೀವು ತುಂಬ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಹರ್ಷದಾಯಕ ಮತ್ತು ಮಂಗಲಕರ ವಾತಾವರಣ ನೆಲೆಸಿಕೊಳ್ಳಲಿದೆ. ತಂದೆಯವರ ಬೆಂಬಲ ಹಾಗೂ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ದೊಡ್ಡ ಶಕ್ತಿಯಾಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಹಂಕಾರವನ್ನು ಆದಷ್ಟು ದೂರ ಮಾಡಿ ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಹಾಗೂ ಪ್ರೇಮಿಗಳಿಗೆ ಮುಖ್ಯವಾಗಿ ಸಂತೋಷದ ಕ್ಷಣಗಳು ಎದುರಾಗಲಿವೆ. ಒಳ್ಳೆಯ ಶುಭ ವಾರ್ತೆಗಳು ಸಹಿತ ಬರತಕ್ಕಂಥದ್ದು ಹಾಗೂ ಕುಟುಂಬದಲ್ಲಿ ಅನ್ಯೋನ್ಯತೆ ಮತ್ತು ಪ್ರೀತಿಗಳು ಒಳ್ಳೆಯ ರೀತಿಯಿಂದ ಇರಲಿದ್ದು, ತಂದೆ ತಾಯಿಯವರ ಒಂದು ಸಹಕಾರ, ಪ್ರೀತಿ, ಆಶೀರ್ವಾದ ನಿಮಗೆ ದೊರೆಯತಕ್ಕಂಥದ್ದು ಆಗಲಿದೆ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೇಹದಲ್ಲಿ ಹೊಸ ಚೈತನ್ಯ ಮೂಡುವಂಥ ದಿನ. ಹಿಂದೆ ಇದ್ದಂಥ ಸಣ್ಣ ಪುಟ್ಟ ಅನಾರೋಗ್ಯಗಳು ದೂರವಾಗಿ ಒಳ್ಳೆಯ ಆರೋಗ್ಯ ವೃದ್ಧಿಯಾಗಲಿದೆ. ಹಾಗೆಂದ ಮಾತ್ರಕ್ಕೆ ನಿರ್ಲಕ್ಷ್ಯ ಮಾಡಬೇಡಿ. ಸ್ವಲ್ಪ ಒಳ್ಳೆಯ ಆಹಾರ ಸೇವನೆ, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೇ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ರೈತರಾಗಿದ್ದಲ್ಲಿ ನಿಮಗೆ ಒಳ್ಳೆಯ ಒಂದು ತೋಟಗಾರಿಕೆ ಹಾಗೂ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಒಂದು ಒಳ್ಳೆಯ ದಿನವಾಗಲಿದೆ. ನೀವು ಬೆಳೆದಂಥ ಬೆಳೆಗಳ ಸ್ಥಿತಿ ಉತ್ತಮವಾಗಲಿದ್ದು, ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಬೆಲೆ ನಿಮಗೆ ಸಿಗುವಂಥ ಎಲ್ಲ ಲಕ್ಷಣಗಳಿದೆ. ಭೂ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಸುಗಮವಾಗಿ ಈ ದಿನ ಸಾಗುವಂಥ ದಿನ. ನಿಮ್ಮ ಭೂಮಿಯ ಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಳ್ಳತಕ್ಕಂಥದ್ದು ಇವೆಲ್ಲವನ್ನು ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳು ಇದನ್ನೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ಉತ್ತಮ ಮೇಲುಗೈ ದೊರೆಯಲಿದೆ. ನೀವು ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ನಾಯಕತ್ವದ ಸ್ಪರ್ಧೆಗಳಿಗೆ ಸಿದ್ಧರಾಗುತ್ತಿದ್ದರೆ ಅದ್ಭುತ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಲಿದೆ. ಸ್ನೇಹಿತರೆ, ಈ ದಿನ ಭಾನುವಾರ, ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಆದಿತ್ಯ ಹೃದಯವನ್ನು ಸ್ಮರಣೆ ಮಾಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದಲೂ ಶುಭ ಫಲಗಳಿದೆ. ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಪ್ಪು ಎಳ್ಳನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ಭಾನುವಾರ, ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಸೂಕ್ಷ್ಮ ವಿಶ್ಲೇಷಣಾ ಸಾಮರ್ಥ್ಯದೊಂದಿಗೆ ನೀವು ವಿರಾಮವನ್ನು ಪರಿಣಾಮಕಾರಿಯಾಗಿ ಕಳೆಯುವ ದಿನ. ನಿಮ್ಮ ಕಾರ್ಯಯೋಜನೆಗಳನ್ನು ಮರುಪರಿಶೀಲಿಸಲು ಮತ್ತು ಮುಂಬರುವ ವಾರಕ್ಕೆ ಈ ದಿನ ಸಿದ್ಧತೆ ನಡೆಸಲು ಇಂದು ಅತ್ಯುತ್ತಮವಾದಂಥ ದಿನ. ಅನಗತ್ಯ ಚಿಂತೆಗಳನ್ನು ಬದಿಗೊತ್ತಿ ಪ್ರಾಯೋಗಿಕ ಚಿಂತನೆಗಳಿಗೆ ಹೆಚ್ಚು ಒತ್ತು ನೀಡಿದಲ್ಲಿ ಒಳ್ಳೆಯ ಒಂದು ಶುಭ ಫಲಗಳು ನಿಮಗೆ ದೊರಕಲಿದೆ. ಸ್ನೇಹಿತರೆ, ಈ ದಿನ ರಜಾ ದಿನ, ಆದರೂ ಕೆಲವು ಕೆಲಸಗಳ ಯೋಜನೆ ಅಥವಾ ವರದಿ ತಯಾರಿಕೆಯಲ್ಲಿ ನೀವು ತೊಡಗಿರಲಿದ್ದೀರಿ. ಒಳ್ಳೆಯ ಸುದ್ದಿಗಳು ನಿಮಗೆ ಬರಲಿದೆ. ನಿಮ್ಮ ಯೋಜನಾಬದ್ಧ ನಡೆ ಮುಂಬರುವ ವಾರದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಪಡೆದುಕೊಳ್ಳಲು ನಿಮಗೆ ಸುಲಭವಾಗಲಿದೆ. ಹಾಗಾಗಿ ಉದ್ಯೋಗದ ಬಗ್ಗೆಯೂ ಸ್ವಲ್ಪ ಚಿಂತನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿದೆ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಇರತಕ್ಕಂಥವರಾಗಿದ್ದಲ್ಲಿ ನೀವು ಸಮಾಧಾನಕರ ವಹಿವಾಟುಗಳನ್ನು ಮಾಡಿಕೊಳ್ಳತಕ್ಕಂಥ ದಿನ. ಲೆಕ್ಕಪತ್ರಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಕೊಳ್ಳಿ. ಕಮಿಷನ್ ಅಥವಾ ಮಾಹಿತಿ ತಂತ್ರಜ್ಞಾನದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಏನಾದರೂ ಏರುಪೇರುಗಳು ಬರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಿಶೇಷವಾಗಿ ಲಾಭಕಾರಿ ಅವಕಾಶಗಳು ನಿಮಗೆ ಲಭಿಸಲಿದೆ. ಮತ್ತು ಅದಲ್ಲದೆ ಹೋಟೆಲ್ ಉದ್ಯಮವಾಗಿದ್ದಲ್ಲಿ ಈ ದಿನ ಸ್ವಲ್ಪ ಮಟ್ಟಿನ ನಷ್ಟ ಉಂಟಾಗುವಂಥ ಸಾಧ್ಯತೆ. ವ್ಯಾಪಾರದಲ್ಲಿ ಎಚ್ಚರಿಕೆ ಇರಲಿ. ಸ್ನೇಹಿತರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ದಿನ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಥವಾ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಆಗಲಿದೆ. ಎಷ್ಟೋ ಸಮಯದಿಂದ ಕೊಟ್ಟಂಥ ಸಾಲಗಳು ಕೈ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯನ್ನು ಕುಗ್ಗಿಸಲಿದೆ. ಸ್ವಲ್ಪ ಮನಸ್ಸಿಗೆ ಏನೋ ಒಂದು ದುಃಖ ಬರಬಹುದು ಅಥವಾ ಕೊಟ್ಟಂಥ ಹಣ ಬರದೇ ಇರತಕ್ಕಂಥದ್ದು ಸಹಿತ ಮಾನಸಿಕ ಕಿರಿಕಿರಿಯನ್ನು ತಂದೊಡ್ಡಲಿದೆ. ಹಣದಲ್ಲಿ ತುಂಬ ಎಚ್ಚರಿಕೆ ಇರಲಿ. ಸಾಲದವನ್ನು ಆದಷ್ಟು ತೆಗೆದುಕೊಳ್ಳಲು ಆದಷ್ಟು ಪ್ರಯತ್ನಗಳನ್ನು ಮಾಡಿಕೊಳ್ಳಿ ಮತ್ತು ಯೋಜನೆಗಳನ್ನು ಸರಿಯಾದ ರೂಪಿಯಲ್ಲಿ ಈ ದಿನ ಮಾಡಿಕೊಂಡಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ನೀವು ಸುಧಾರಿಸಿಕೊಳ್ಳಬಹುದು. ಇನ್ನು ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ನೆಲೆಸಲಿದ್ದು, ನಿಮ್ಮ ಮನೆಯ ಅಗತ್ಯಗಳ
ಅಥವಾ ವಸ್ತುಗಳ ಯಾವುದಾದ್ರೂ ಖರೀದಿಗಾಗಿ ನೀವು ಆಪ್ತರೊಂದಿಗೆ ಸಮಯ ಕಳೆಯುವಂಥದ್ದು, ಸ್ವಲ್ಪ ಹಣವನ್ನು ವ್ಯಯ ಮಾಡತಕ್ಕಂಥದ್ದು ಆಗಲಿದೆ. ಇನ್ನು ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಸೌಮ್ಯತೆಯ ಮಾತುಗಳು ಸಾಮರಸ್ಯವನ್ನು ಹೆಚ್ಚಿಸಲಿದೆ. ಪ್ರೇಮಿಗಳಿಗೆ ಪ್ರಸನ್ನ ಹಾಗೂ ತೃಪ್ತಿದಾಯಕ ದಿನವಾಗಲಿದೆ. ವಿಶೇಷವಾಗಿ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮಧ್ಯೆ ಯಾವುದಾದ್ರೂ ಸಣ್ಣ ಒಂದು ವಿಚಾರಕ್ಕೂ ಸಹಿತ ಏನಾದರೂ ಒಂದು ಮನಸ್ತಾಪಗಳು ಬರತಕ್ಕಂಥದ್ದೆಲ್ಲ ಆಗಬಹುದು. ಆದರೆ ನಿರ್ಲಕ್ಷ್ಯದಿಂದ ಇರಬೇಡಿ, ಎಚ್ಚರಿಕೆಯಿಂದ ಇರಿ. ಇನ್ನು ಆರೋಗ್ಯದಲ್ಲಿ ಸಹಿತ ಎಚ್ಚರಿಕೆ ಇರಲಿ. ಯಾವುದಾದ್ರೂ ಒಂದು ತೆಗೆದುಕೊಂಡಂತಹ ಆಹಾರದಿಂದ ಅಜೀರ್ಣತೆಯಾಗತಕ್ಕಂಥದ್ದು, ಹೊಟ್ಟೆ ನೋವು ಕಾಣಿಸಿಕೊಳ್ಳುವಂಥದ್ದು, ಗುದದ್ವಾರದ ತೊಂದರೆಗಳು ಕಾಣಿಸಿಕೊಳ್ಳತಕ್ಕಂಥದ್ದು ಆಗಲಿದೆ. ಆದಷ್ಟು BP, ಶುಗರ್, ಕೊಲೆಸ್ಟ್ರಾಲ್ನಂತಹ ಅಥವಾ ಥೈರಾಯ್ಡ್ನಂತಹ ಸಮಸ್ಯೆ ಇರತಕ್ಕಂಥವರು ಈ ದಿನ ತುಂಬಾ ಆರೋಗ್ಯವನ್ನು ಕಾಳಜಿ ಮಾಡಬೇಕಾದಂತಹ ದಿನ. ಯಾವುದೇ ವಿಚಾರದಲ್ಲಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದಕ್ಕೆ ನೀವು ಸಮಸ್ಯೆಗಳನ್ನು ಎದುರತಕ್ಕಂಥ ಪರಿಸ್ಥಿತಿ ಎದುರಾಗಲಿದೆ. ಇನ್ನು ರೈತರಾಗಿದ್ದಲ್ಲಿ ರೈತರಿಗೆ ಉತ್ತಮ ಯೋಗವಿದೆ. ಬೆಳೆದಂತ ಬೆಳೆಗಳಿಗೆ ತಕ್ಕ ಫಲ ದೊರೆಯುವಂತ ಯೋಗವಿದೆ. ಬೆಳೆಗಳ ಪೋಷಣೆ, ಮಣ್ಣಿನ ಸಿದ್ಧತೆ, ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ನಿಮ್ಮ ವಹಿವಾಟುಗಳು ಈ ದಿನ ಸುಲಭವಾಗಿ ನೆರವೇರಲಿದೆ. ಅಂದ ಮಾತ್ರಕ್ಕೆ ವಿಶೇಷವಾಗಿ ಹಿರಿಯರ ಸಲಹೆ ಸೂಚನೆಗಳನ್ನು ವಿಶೇಷವಾಗಿ ಕೃಷಿಗಾಗಿ ಪಡೆದುಕೊಳ್ಳಿ. ಇನ್ನು ವಿದ್ಯೆಯಲ್ಲಿ ಮಕ್ಕಳು ನಿಮ್ಮ ಗುರುಗಳ ಒಂದು ಮಾರ್ಗದರ್ಶನ, ತಂದೆ ತಾಯಿಯರ ಒಂದು ಆಶೀರ್ವಾದದಿಂದ ಮುಂದುವರಿಯಿರಿ. ಗಣಿತ, ತಾರ್ಕಿಕ ವಿಷಯಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಒಳ್ಳೆಯ ಮಾಹಿತಿ ನಿಮಗೆ ದೊರೆಯಲಿದೆ ಮತ್ತು ಪ್ರಗತಿದಾಯಕ ದಿನವೂ ಆಗಲಿದೆ. ಅದಲ್ಲದೆ ಓದಿನಲ್ಲಿ ಸುಧಾರಣೆಯನ್ನು ಕಾಣಿಕೊಳ್ಳುವಂತಹ ದಿನ. ಇನ್ನು ಈ ದಿನ ನಿಮ್ಮ ಗ್ರಹಚಾರದ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಫಲ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ತುಲಾ ರಾಶಿಯವರಿಗೆ ಇಂದು ಭಾನುವಾರ ನಿಮ್ಮ ರಾಶಿಗೆ ಸೂರ್ಯನ ಪ್ರಭಾವದಿಂದ ಆಕರ್ಷಕ ಆಲೋಚನೆಗಳು ಹಾಗೂ ಸಾಮಾಜಿಕ ಗೌರವ ಲಭಿಸುವ ದಿನ. ನಿಮ್ಮ ಸಾಮರಸ್ಯ ಮತ್ತು ರಾಜತಾಂತ್ರಿಕ ನಡೆಯಿಂದ ಕ್ಲಿಷ್ಟ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಲಿದ್ದೀರಿ. ಹೊಸ ಪರಿಚಯಗಳು ಹಾಗೂ ಆಪ್ತರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಮೂಡಲಿದೆ. ವಿಶೇಷವಾಗಿ ಈ ದಿನ ನಿಮ್ಮ ರಜಾ ದಿನವಾಗಿದ್ದರೂ ವಾರದ ಮಧ್ಯದಲ್ಲಿ ನೀವು ವಿಶೇಷವಾಗಿ ದಿನ ಭಾನುವಾರ ಮುಂಬರುವ ವಾರದ ಮಹತ್ವದ ಯೋಜನೆಗಳ ಕುರಿತು ಈ ದಿನ ಚಿಂತನೆ ನಡೆಸತಕ್ಕಂಥ ದಿನ. ಅದಲ್ಲದೆ ನೀವು ಕಲೆ, ವಿನ್ಯಾಸ, ಮಾಧ್ಯಮ ಕ್ಷೇತ್ರದಲ್ಲಿದ್ದಂಥಲ್ಲಿ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರತಕ್ಕಂಥವರಾಗಿದ್ದಲ್ಲಿ ನಿಮಗೆ ಒಳ್ಳೆಯ ಒಂದು ಶುಭ ಫಲಗಳು ದೊರೆಯುವಂಥದ್ದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಒಳ್ಳೆಯ ಕಲ್ಪನೆಗಳು ದೊರೆಯುವಂಥದ್ದು ಆಗಲಿದೆ. ಸ್ನೇಹಿತರೆ, ನೀವು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವವರಾಗಿದ್ದಲ್ಲಿ ನಿಮ್ಮ ಬಿಸ್ನೆಸ್ ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮ ಧನ ಲಾಭ ದೊರೆಯಲಿದೆ. ಹಾಗೂ ರಿಯಲ್ ಎಸ್ಟೇಟ್ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಏರುಪೇರುಗಳಿದ್ದರೂ ಬೇರೆ ಎಲ್ಲ ವ್ಯವಹಾರಗಳು, ಯಾವುದು ಆಭರಣಗಳ ವ್ಯವಹಾರ ಅಥವಾ ಆಯಿಲ್ ಉದ್ಯಮ ಅಥವಾ ಗೃಹ ನಿರ್ಮಾಣದಂತಹ ಕಾರ್ಯಗಳು, ಇಂತಹ ಕಾರ್ಯಗಳಲ್ಲಿ ನಿಮಗೆ ಶುಭ ಫಲಗಳು ದೊರೆಯತಕ್ಕಂಥದ್ದು ಆಗಲಿದೆ. ವಸ್ತು ಸೌಂದರ್ಯವರ್ಧನೆ, ಆಸ್ತಿಯ ವ್ಯವಹಾರಗಳು, ವ್ಯಾಪಾರಿಗಳಿಗೆ ಆಶಾದಾಯಕ ಅಥವಾ ದಿನಸಿ ಅಂಗಡಿಗಳ ವ್ಯಾಪಾರದಲ್ಲೂ ಒಳ್ಳೆಯ ಲಾಭ ದೊರೆಯುವಂತಹ ದಿನ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಸ್ನೇಹಿತರೆ, ಆದಾಯದ ಮೂಲಗಳು ಇದನ್ನು ಸುಧಾರಿಸಿಕೊಳ್ಳಲಿದೆ. ಆದರೆ ಕೌಟುಂಬಿಕ ಸಂತೋಷ ಮತ್ತು ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ನೀವು ಹಣವನ್ನು ವಿನಿಯೋಗ ಮಾಡತಕ್ಕಂಥ ದಿನ. ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಆದರೆ ಹೆಚ್ಚಿನ ಪ್ರಯತ್ನವಿರಲಿ. ಹಣವನ್ನು ಮುಂದಕ್ಕೆ ಯಾರಿಗೂ ಸಾಲವನ್ನು ಕೊಡುವಂಥದ್ದನ್ನು ಮಾಡಬೇಡಿ. ಆದಷ್ಟು ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ಕುಟುಂಬದಲ್ಲಿ ಈ ದಿನ ಒಂದು ಸಂತೋಷಕರ ವಾತಾವರಣ, ಮಂಗಳಕರ ವಾತಾವರಣ ನೆಲೆಸಲಿದೆ. ಮನೆಯವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಗೌರವ ಹಾಗೂ ಅನುರಾಗ ವೃದ್ಧಿಸಲಿದೆ. ಸ್ನೇಹಿತರೆ, ಪ್ರೇಮಿಗಳಿಗೆ ಸ್ಮರಣೀಯವಾದಂತಹ ದಿನ. ವಿಶೇಷವಾಗಿ ಕುಟುಂಬದಲ್ಲಿ ಸಂತೋಷ ಉಂಟಾಗಲಿದೆ. ಪ್ರೇಮಿಗಳಿಗೆ ಶುಭ ವಾರ್ತೆಗಳು ಬರತಕ್ಕಂಥದ್ದು ಅಥವಾ ಗೃಹದಲ್ಲಿ ತಂದೆ ತಾಯಿಯವರ ಆಶೀರ್ವಾದ ಎಲ್ಲ ನಿಮಗೆ ಸಿಗುವಂಥದ್ದು ಈ ದಿನ ಆಗಲಿದೆ. ಮತ್ತು ಎನಿಸಿದಂತಹ ಕಾರ್ಯಕ್ಕೂ ಸಹಿತ ಒಂದು ಒಳ್ಳೆಯ ಭಗವಂತನ ಅನುಗ್ರಹವು ಸಹಿತ ಕೂಡಿ ಬರತಕ್ಕಂಥ ದಿನ. ಸ್ನೇಹಿತರೆ, ಆರೋಗ್ಯದಲ್ಲಿ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಲಿ. ವಿಶೇಷವಾಗಿ ಹಿಂದೆ ಇದ್ದಂತಹ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ದಿನ ಉಲ್ಬಣವಾಗುವಂಥ ಸಾಧ್ಯತೆ. ನಿರ್ಲಕ್ಷ್ಯ ಮಾಡಬೇಡಿ. ಒಳ್ಳೆಯ ಆಹಾರ ಸೇವನೆ, ಆದಷ್ಟು ವಿಶ್ರಾಂತಿ, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಹಾಗೂ ಲಘು ವ್ಯಾಯಾಮವನ್ನು ತಪ್ಪದೆ ಮಾಡಿ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲು ಇದು ಸಹಕಾರಿಯಾಗಲಿದೆ.
ಸ್ನೇಹಿತರೆ, ನೀವು ಕೃಷಿಕರಾಗಿದ್ದಲ್ಲಿ ನಿಮಗೆ ಒಳ್ಳೆಯ ತೋಟಗಾರಿಕೆಯಲ್ಲಿ ನಿರತರಾದವರಿಗೂ ಸಹಿತ ಶುಭ ಫಲಗಳು, ಪ್ರಗತಿದಾಯಕ ದಿನಗಳು ಕೂಡಿ ಬರಲಿದೆ. ವಾಣಿಜ್ಯ ಬೆಳೆಗಾರರಾಗಿದ್ದಲ್ಲಿ ಮಾರುಕಟ್ಟೆಯಲ್ಲಿ ನಿಮ್ಮ ಬೆಳೆಗೆ ಒಂದು ಒಳ್ಳೆಯ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ಭೂಮಿ ಅಥವಾ ನೀರಾವರಿ ನಿರ್ವಹಣೆ ಕೆಲಸಗಾರರಿಗೆ ಸುಗಮವಾಗಿ ನಿಮ್ಮ ಕೆಲಸಗಳು ಸಾಗಲಿದ್ದು ಮನಸ್ಸಿಗೆ ಹಿತ ದೊರಕಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಬೇಕಾದಂಥ ದಿನ. ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಆಲಸ್ಯಗಳು ಎದುರಾಗಲಿದೆ. ವಿದ್ಯೆಯಲ್ಲಿ ಏನೋ ಒಂದು ಮಾನಸಿಕ ಗೊಂದಲ, ಕಿರಿಕಿರಿಗಳಿಂದಾಗಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಓದಿದಂತಹ ಪಾಠಗಳು ನೆನಪಿಗೆ ಬರದೇ ಇರತಕ್ಕಂಥದ್ದು, ಈ ಸುಮ್ಮನೆ ಸಮಯ ವ್ಯರ್ಥವನ್ನು ಮಾಡತಕ್ಕಂಥದ್ದು ಆಗಲಿದೆ. ಸ್ನೇಹಿತರೆ, ಆದಷ್ಟು ವಿದ್ಯೆಗಾಗಿ ಸಮಯವನ್ನು ತೊಡಗಿಸಿಕೊಳ್ಳಿ, ದೊಡ್ಡ ಸಾಧನೆಯನ್ನು ಮಾಡಲು ಪ್ರಯತ್ನಿಸಿ. ಇನ್ನು ಭಾನುವಾರ, ಹಾಗಾಗಿ ವಿಶೇಷವಾಗಿ ದಿನ ನಿಮ್ಮ ಗ್ರಹಚಾರದ ಪರಿಹಾರಕ್ಕಾಗಿ, ಕಾರ್ಯಸಿದ್ಧಿಗಾಗಿ ವಿಶೇಷವಾಗಿ ನೀವು ಸೂರ್ಯ ದೇವರ ಆರಾಧನೆ, ಅದರೊಂದಿಗೆ ನಿಮ್ಮ ಕುಲದೇವರನ್ನು, ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಡಲೆ ಧಾನ್ಯವನ್ನು ದಾನ ಮಾಡಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿ. ಸ್ನೇಹಿತರೆ, ಇಂದು ಭಾನುವಾರ ನಿಮ್ಮ ರಾಶಿಯಾಧಿಪತಿ ಮಂಗಳನಿಗೆ ಮಿತ್ರನಾದ ಸೂರ್ಯನ ದಿನವಾದ್ದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡಲಿದೆ. ದೃಢ ನಿಶ್ಚಯ ಹೆಚ್ಚಾಗಲಿದೆ. ಕೈಗೆತ್ತಿಕೊಳ್ಳುವ ನಿಮ್ಮ ಕೆಲಸಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಂಡು ಮುನ್ನಡೆಯಲು ಈ ದಿನ ಸೂಕ್ತವಾದಂತಹ ದಿನವಾಗಲಿದೆ. ಸ್ನೇಹಿತರೆ, ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಾರದ ಈ ದಿನ ರಜಾ ದಿನವಾದರೂ ಮುಂಬರುವ ವಾರದ ಖರ್ಚುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಯೋಜನಾಬದ್ಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆದಿತ್ಯವಾರ ಎಂಬುದನ್ನು ಮರೆತು ಈ ದಿನ ಸಮಯವನ್ನು ವ್ಯರ್ಥ ಮಾಡಬೇಡಿ. ಆದಷ್ಟು ಜೀವನದ ಒಂದು ವ್ಯವಸ್ಥಿತ ಸ್ಥಿತಿಗೆ ಬೇಕಾಗಿ ನಿಮ್ಮ ಉದ್ಯೋಗವನ್ನು ಆದಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಮತ್ತು ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಶುಭ ವಾರ್ತೆಗಳು ಬರತಕ್ಕಂಥದ್ದು ಹಾಗೂ ಉದ್ಯೋಗಿಗಳಿಗೆ ನೂತನ ಆಲೋಚನೆಗಳು ಹೊಳೆಯುವಂಥದ್ದು ಆಗಲಿದೆ ಮತ್ತು ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ಉದ್ಯೋಗದಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿದಲ್ಲಿ ಶುಭ ವಾರ್ತೆಗಳಿದೆ. ವ್ಯಾಪಾರಿಗಳಿಗೆ ವಹಿವಾಟು ಉತ್ತಮವಾಗಿ ನಡೆಯಲಿದೆ. ರಿಯಲ್ ಎಸ್ಟೇಟ್, ಯಂತ್ರೋಪಕರಣ, ಕಬ್ಬಿಣ ಹಾಗೂ ವಾಹನ ಸಂಬಂಧಿತ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಆಶಾದಾಯಕ ಲಾಭ ಉಂಟಾಗಲಿದೆ. ನೂತನ ಹೂಡಿಕೆಗಳ ಕುರಿತು ಅನುಭವಿಗಳಿಂದ ಒಂದು ಒಳ್ಳೆಯ ಸಲಹೆ ಪಡೆಯುವುದು ತುಂಬ ಉತ್ತಮ. ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಲಾಭ ಮತ್ತು ಯಶಸ್ಸು ದೊರಕುವಂಥ ದಿನವಾಗಲಿದೆ. ಇನ್ನು ಆರ್ಥಿಕವಾಗಿ ಅನುಕೂಲಕರವಾದಂಥ ದಿನ. ಆದಾಯದ ಮೂಲಗಳು ಇದನ್ನು ಸುಧಾರಿಸಿಕೊಳ್ಳಲಿದ್ದು ಬಾಕಿ ಇದ್ದ ಹಣ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯತೆಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಇದನ್ನು ಸ್ವಲ್ಪ ಹಣ ವ್ಯಯವಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ಆರ್ಥಿಕವಾಗಿ ನೀವು ಹಣದ ವಿಚಾರದಲ್ಲಿ ಇದನ್ನು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಸ್ನೇಹಿತರೆ, ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸೌಹಾರ್ದ ವಾತಾವರಣವಿರಲಿದೆ. ಮನೆಯ ಹಿರಿಯರ ಬೆಂಬಲಗಳು ನಿಮಗೆ ದೊರೆಯಲಿದೆ. ಮಾತುಗಳಲ್ಲಿ ಸೌಮ್ಯತೆ ಕಾಯ್ದುಕೊಂಡರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇದನ್ನ ಅನ್ಯೋನ್ಯತೆ ಹೆಚ್ಚಾಗತಕ್ಕಂಥ ದಿನವಾಗಲಿದೆ. ಪ್ರೇಮಿಗಳಿಗೆ ಸಂತೋಷದ ಕ್ಷಣಗಳು ಲಭಿಸಲಿದೆ ಮತ್ತು ಪ್ರೇಮಿಗಳಿಗೆ ಈ ದಿನ ಶುಭ ದಿನವೂ ಆಗಿರಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ಸ್ಥಿತಿ ಸ್ವಲ್ಪ ಸಾಮಾನ್ಯವಾಗಿರಲಿದೆ. ದೈಹಿಕವಾಗಿ ಶಕ್ತಿ ಮತ್ತು ಉತ್ಸಾಹ ಇರಲಿದ್ದು, ಆದರೂ ಅತಿಯಾದ ಖಾರ ಅಥವಾ ಎಣ್ಣೆಯುಕ್ತ ಆಹಾರವನ್ನು ಸೇವನೆ ಮಾಡುವುದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಿ. ಉಷ್ಣಾಂಶ ಹೆಚ್ಚಾಗದಂತೆ ಜಾಗರೂಕರಾಗಿರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸ್ನೇಹಿತರೆ, ಕೃಷಿಕರಾಗಿದ್ದಲ್ಲಿ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಶ್ರಮಕ್ಕೆ ತಕ್ಕಂಥ ಉತ್ತಮ ಫಲ ಲಭಿಸಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಹಾಗೂ ನೀರಾವರಿ ವ್ಯವಸ್ಥೆಯ ನಿರ್ವಹಣೆಗೆ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣವಾಗಲಿದೆ. ಕೃಷಿಯಲ್ಲಿ ಶುಭ ಫಲಗಳು ಬರತಕ್ಕಂಥದ್ದು, ಬೆಳೆದಂಥ ಬೆಳೆಗೆ ಉತ್ತಮ ಫಲ ದೊರಕುವಂಥದ್ರಿಂದ ಏನೋ ಒಂದು ನೆಮ್ಮದಿ ಉಂಟಾಗುವಂಥ ದಿನ. ಸ್ನೇಹಿತರೆ, ವಿದ್ಯಾರ್ಥಿಗಳಾಗಿದ್ದಲ್ಲಿ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಮೂಡುವಂಥ ದಿನ. ನಿಮ್ಮ ಕಠಿಣ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಅನುಕೂಲಕರವಾಗಲಿದ್ದು ಪರೀಕ್ಷಾ ತಯಾರಿಯಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ. ಶಿಕ್ಷಕರು ಮತ್ತು ಹಿರಿಯರ ಮಾರ್ಗದರ್ಶನ ನಿಮಗೆ ಲಭಿಸಲಿದೆ. ಸ್ನೇಹಿತರೆ, ನೀವು ಈ ದಿನ ವಿದ್ಯಾರ್ಥಿಗಳಿಗೆ ನಿಮಗೆ ಒಳ್ಳೆಯ ಶುಭ ಫಲಗಳು ಬರತಕ್ಕಂಥದ್ದು ಹಾಗೂ ಯಶಸ್ಸು ಬರತಕ್ಕಂಥದ್ದು ಆಗಲಿದೆ. ಈ ದಿನ ಪರಿಹಾರವನ್ನು ನೋಡುವುದಾದರೆ ಸುಬ್ರಹ್ಮಣ್ಯ ದೇವರಿಗೆ ಆರಾಧನೆಯನ್ನು ಮಾಡಿ.
ಸುಬ್ರಹ್ಮಣ್ಯನ ಸ್ಮರಣೆಯನ್ನು ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ಹಾಗೂ ವಿಶೇಷವಾಗಿ ತೊಗರಿ ಧಾನ್ಯವನ್ನು ದಾನ ಮಾಡುವುದರಿಂದಲೂ ನಿಮಗೆ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಧನುಸ್ಸು ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗುರು ಮತ್ತು ರವಿಯ ಅನುಕೂಲಕರ ಪ್ರಭಾವದಿಂದ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂತಹ ದಿನ. ನಿಮ್ಮ ದೂರದೃಷ್ಟಿ ಹಾಗೂ ಧನಾತ್ಮಕ ಚಿಂತನೆಗಳು ಕೈಗೊಳ್ಳುವ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡಲಿದೆ. ಪ್ರಮುಖ ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹಿರಿಯರಿಂದ ಉತ್ತಮ ಸಲಹೆ ಮಾರ್ಗದರ್ಶನ ಲಭಿಸತಕ್ಕಂಥ ದಿನ. ಸ್ನೇಹಿತರೆ, ಉದ್ಯೋಗದ ವಾರ ಆದಿತ್ಯವಾರವಾದ್ದರಿಂದ ವಿಶೇಷವಾಗಿ ದಿನ ರಜಾ ದಿನ. ಮುಂಬರುವ ವಾರದ ಪ್ರಮುಖ ಯೋಜನೆಗಳ ಬಗ್ಗೆ ದಿನ ಚಿಂತನೆ ಹಾಗೂ ಸಿದ್ಧತೆ ಮಾಡಿಕೊಳ್ಳಲು ಉತ್ತಮವಾದಂತಹ ದಿನ. ಶಿಕ್ಷಣ, ಆಡಳಿತ, ಧಾರ್ಮಿಕ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಉದ್ಯೋಗಿಗಳಿಗೆ ನೂತನ ಆಲೋಚನೆಗಳು ಹೊಳೆಯಲಿದೆ ಮತ್ತು ಒಳ್ಳೆಯ ಒಂದು ಚಿಂತನೆಯನ್ನು ಮಾಡಿಕೊಂಡು ಮುಂದಿನ ವಾರದ ಬಗ್ಗೆ ಒಂದು ಸಭೆ ಹಾಗೂ ಡಿಸ್ಕಷನ್ ಮಾಡತಕ್ಕಂಥ ಒಂದು ಒಳ್ಳೆಯ ಯೋಗವಿರತಕ್ಕಂಥ ದಿನ. ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ದಿನ ಉತ್ತಮವಾಗಿದ್ದು ಪ್ರಗತಿದಾಯಕ ವಾತಾವರಣ ನಿರ್ಮಾಣವಾಗಲಿದೆ. ಒಳ್ಳೆಯ ವ್ಯಾಪಾರ ಉಂಟಾಗಲಿದ್ದು ಧಾರ್ಮಿಕ ಸಾಮಗ್ರಿಗಳು, ಪ್ರವಾಸೋದ್ಯಮ ಮತ್ತು ವಿದೇಶಿ ವ್ಯವಹಾರಕ್ಕೆ ಸಂಬಂಧಿಸಿದ ಉದ್ಯಮಿಗಳಿಗೆ ಆಕರ್ಷಕ ಧನ ಲಾಭದ ಯೋಗವು ಇರತಕ್ಕಂಥ ದಿನ. ಈ ದಿನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲಿದೆ, ಸುದೃಢವಾಗಲಿದೆ. ಆದಾಯದ ಹರಿವು ಉತ್ತಮವಾಗಲಿದ್ದು ಧಾರ್ಮಿಕ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಹಣವನ್ನು ವ್ಯಯ ಮಾಡಲಿದ್ದೀರಿ. ಭವಿಷ್ಯಕ್ಕಾಗಿ ದೀರ್ಘಕಾಲದ ಉಳಿತಾಯ ಯೋಜನೆ ಅಥವಾ ಹೂಡಿಕೆ ಯೋಜನೆಗಳನ್ನು ರೂಪಿಸಲು ಉತ್ತಮವಾದಂತಹ ದಿನ. ಅದನ್ನು ಸರಿಯಾದಂಥ ರೀತಿಯಲ್ಲಿ ಬಳಸಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ನಿಮಗೆ ಶಾಂತಿ, ನೆಮ್ಮದಿ ಹಾಗೂ ಮಂಗಳಕರ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರು ಮತ್ತು ಮಕ್ಕಳೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯಲಿದ್ದೀರಿ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಗೃಹದಲ್ಲೂ ಹಿರಿಯರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿಯರ ಆರೋಗ್ಯದಲ್ಲಿ ಇದನ್ನ ಸ್ವಲ್ಪ ಏರುಪೇರುಗಳಾಗಬಹುದು ಹಾಗೂ ನಿಮ್ಮ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸ್ವಲ್ಪ ತಲೆನೋವು, ಸುಸ್ತು ಆಗುವಂಥದ್ದು, BP, ಶುಗರ್ನಂತಹ ಕೆಲವು ಸಮಸ್ಯೆಗಳು, ಏರಿಳಿತಗಳಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆಹಾರ ಸೇವನೆಯಿಂದ ಸಂಪೂರ್ಣ ಆರೋಗ್ಯವನ್ನು ನೀವು ಕಾಯ್ದುಕೊಳ್ಳಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನೆಲ್ಲ ತಪ್ಪದೆ ಮಾಡಿಕೊಳ್ಳಿ. ಒಳ್ಳೆಯ ವೈದ್ಯರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಕೃಷಿಕರಿಗೆ ಈ ದಿನ ನಿಮ್ಮ ಹಿರಿಯರ ಒಂದು ಮಾರ್ಗದರ್ಶನ ನಿಮ್ಮ ಕೃಷಿಗೆ ಒಳ್ಳೆಯ ವರದಾನವಾಗಲಿದೆ. ನೀವು ಬೆಳೆದಂಥ ಬೆಳೆಗಳು ನಿಮಗೆ ಕೃಷಿಯಲ್ಲಿ ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ನಿಮ್ಮ ವಾಣಿಜ್ಯ ಬೆಳೆಗಳು ಹಾಗೂ ಧಾನ್ಯ ಉತ್ಪಾದನೆಯಲ್ಲಿ ನಿರತರಾದವರಿಗೆ ಉತ್ತಮ ಫಲ ದೊರೆಯಲಿದ್ದು ಭೂಮಿ ಹಾಗೂ ನೀರಾವರಿ ಸಂಬಂಧಿತ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುವಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಒಳ್ಳೆಯ ದಿನ, ಅದ್ಭುತ ದಿನ, ಏಕಾಗ್ರತೆ ಸಿದ್ಧಿಸತಕ್ಕಂಥ ದಿನ. ಒಂದು ಸಣ್ಣ ಪುಟ್ಟ ವಿದ್ಯಾರ್ಥಿಗಳು ಸ್ವಲ್ಪ ಆಲಸ್ಯವನ್ನು ಮಾಡಬಹುದು ವಿದ್ಯೆಯಲ್ಲಿ, ಆದರೆ ಪೋಷಕರು ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿದೆ. ವಿದ್ಯಾಭ್ಯಾಸ ಉತ್ತಮವಾಗಿರತಕ್ಕಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಓದಿನಲ್ಲಿ ಪ್ರಗತಿದಾಯಕ ಸಮಯವನ್ನು ನೀವು ಕಾಣಲಿದ್ದೀರಿ. ಇನ್ನು ಈ ದಿನ ಭಾನುವಾರವಾದ್ದರಿಂದ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವಂಥದ್ದು ಹಾಗೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಹುರುಳಿ ಧಾನ್ಯವನ್ನು ಸ್ವಲ್ಪ ಮಟ್ಟಿಗೆ ದಾನ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ವಿಶೇಷವಾಗಿ ಬೆಳಗ್ಗೆ 9ರಿಂದ 10:30ರವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಮಕರ ರಾಶಿ. ಸ್ನೇಹಿತರೆ, ಮಕರ ರಾಶಿಯವರಿಗೆ ದಿನ ನಿರೀಕ್ಷಿತ ಕೆಲಸಗಳು ಯೋಜನಾಬದ್ಧವಾಗಿ ನೆರವೇರುವಂಥ ದಿನ. ದೀರ್ಘಕಾಲದ ಸವಾಲುಗಳಿಗೆ ಪ್ರಾಯೋಗಿಕ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ಹಿರಿಯರ ಅನುಭವ ಮತ್ತು ಸಲಹೆಗಳು ಸೂಕ್ತ ಮಾರ್ಗದರ್ಶನ ನೀಡಲಿದೆ. ಸಮಾಜದಲ್ಲಿ ನಿಮ್ಮ ಶಿಸ್ತು ಹಾಗೂ ಜವಾಬ್ದಾರಿಯುತ ನಡೆಗೆ ಮೆಚ್ಚುಗೆ ಲಭಿಸಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಜಾ ದಿನವಾಗಿದ್ದರೂ ಮುಂಬರುವ ವಾರದ ಪ್ರಮುಖ ಸಭೆಗಳು ಹಾಗೂ ಕಾರ್ಯತಂತ್ರಗಳಿಗೆ ಸಿದ್ಧತೆ ನಡೆಸತಕ್ಕಂಥವರಿಗೆ ಹಾಗೂ ಆಡಳಿತ ನಿರ್ವಹಣೆ ಹಾಗೂ ತಾಂತ್ರಿಕ ವಲಯದಲ್ಲಿದ್ದವರಿಗೆ
ಈ ದಿನ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಬೆಂಬಲಗಳು ದೊರೆಯುವ ಲಕ್ಷಣಗಳು ಕೂಡಿ ಬರಲಿದೆ. ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಗತಿದಾಯಕ ದಿನವಾಗಿರಲಿದೆ. ಇನ್ನು ವ್ಯಾಪಾರ ವಹಿವಾಟು ಇದನ್ನ ಸ್ಥಿರವಾಗಿದ್ದು ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡಲಿದೆ. ಗುತ್ತಿಗೆದಾರರಿಗೆ ಲಾಭವಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಉತ್ತಮ ಯೋಗ ದೊರಕಲಿದ್ದು ಯಂತ್ರೋಪಕರಣಗಳ ಮಾರಾಟ, ಕಬ್ಬಿಣ ಹಾಗೂ ಯಂತ್ರೋಪಕರಣಗಳ ವಹಿವಾಟಿನಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಈ ದಿನ ಔಷಧಗಳ ವ್ಯಾಪಾರ, ಮೆಡಿಕಲ್ನಂಥವರಿಗೆ ಸ್ವಲ್ಪ ಹಿನ್ನಡೆಯಾಗಬಹುದು, ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಆರ್ಥಿಕ ಪರಿಸ್ಥಿತಿ ಸುದೃಢವಾಗಿದ್ದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಲಿದ್ದೀರಿ. ಆಸ್ತಿ ವ್ಯವಹಾರ ಅಥವಾ ಹಳೆಯ ಹೂಡಿಕೆಗಳಿಂದ ಶುಭ ಸುದ್ದಿಗಳು ಬರತಕ್ಕಂಥದ್ದು. ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ನೂತನ ಯೋಜನೆ ರೂಪಿಸಿಕೊಳ್ಳಲು ಈ ದಿನ ಪ್ರಶಸ್ತವಾದಂಥ ದಿನ. ಸ್ನೇಹಿತರೆ, ಕುಟುಂಬದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಂಡುಕೊಳ್ಳುವಂಥ ದಿನ. ಕೌಟುಂಬಿಕ ಜವಾಬ್ದಾರಿಗಳು ಯಶಸ್ವಿಯಾಗಿ ನಿಭಾಯಿಸಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗ್ರಹಿಕೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುವಂಥ ದಿನ. ಸಮಾಜದಲ್ಲೂ ನಿಮಗೆ ಒಳ್ಳೆಯ ಯೋಗ ಭಾಗ್ಯಗಳು, ಗೌರವಗಳು ದೊರೆಯಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರತಕ್ಕಂಥ ದಿನ. ಇನ್ನು ಆರೋಗ್ಯದಲ್ಲಿ ಈ ದಿನ ಆರೋಗ್ಯ ಸ್ಥಿರವಾಗಿದ್ದು ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಲಿದೆ. ಸಣ್ಣ ಪುಟ್ಟ ಅನಾರೋಗ್ಯಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿರಿ. ಸಣ್ಣ ಪುಟ್ಟ ಕಾಲು ನೋವುಗಳು, ಹೊಟ್ಟೆ ನೋವುಗಳು ಬರಬಹುದು. ಒಳ್ಳೆಯ ಆಹಾರ ಸೇವನೆ ಹಾಗೂ ಲಘು ವ್ಯಾಯಾಮವನ್ನು ತಪ್ಪದೆ ಮಾಡಿಕೊಂಡು ಮುಂದುವರಿಯಿರಿ. ಆರೋಗ್ಯದಲ್ಲಿ ತುಂಬ ಎಚ್ಚರವಾಗಿರಿ. ಕೃಷಿಕರಿಗೆ ಒಳ್ಳೆಯ ಯೋಗ ಭಾಗ್ಯ ಕೂಡಿ ಬರುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ನಿರತರಾದಂಥವರಿಗೆ ಪ್ರಗತಿದಾಯಕವಾದಂಥ ದಿನವಾಗಲಿದೆ. ಕೃಷಿ ಭೂಮಿಯ ನಿರ್ವಹಣೆ, ಕೃಷಿ ಭೂಮಿಯ ಅಭಿವೃದ್ಧಿ, ನೀರಾವರಿ ಸೌಲಭ್ಯಗಳು ಹಾಗೂ ಯಂತ್ರೋಪಕರಣಗಳ ದುರಸ್ತಿ ಮಾಡುವಂಥದ್ದು ಅಥವಾ ಖರೀದಿಗೆ ಇದರ ಅನುಕೂಲಕರ ವಾತಾವರಣ ನಿಮಗೆ ನಿರ್ಮಾಣವಾಗಲಿದೆ. ಕೃಷಿಕರು ಬೆಳೆದಂಥ ಬೆಳೆಗಳನ್ನು ಆದಷ್ಟು ಎಚ್ಚರಿಕೆಯಿಂದ ಜೋಪಾನವಾಗಿರಿಸಿಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ವಿದ್ಯೆಯಲ್ಲಿ ಏರುಪೇರುಗಳಾಗುವಂಥದ್ದು, ಸ್ವಲ್ಪ ಆಸಕ್ತಿ ಕಮ್ಮಿ ಆಗುವಂಥದ್ದು, ಆಲಸ್ಯ ಉಂಟಾಗುವಂಥದ್ದು ಆಗಲಿದೆ. ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಲಿದ್ದೀರಿ. ಅನಗತ್ಯ ಮೊಬೈಲ್ನ ನೋಡುವಿಕೆಯಿಂದ ಸಮಯವನ್ನು ಕಳೆಯುವಂಥದ್ದು, ವಿದ್ಯೆಯಲ್ಲಿ ಸಮಯವನ್ನು ತೊಡಗಿಸಿಕೊಳ್ಳದೆ ವಿದ್ಯೆಯನ್ನು ಹಾಳು ಮಾಡಿಕೊಳ್ಳಲಿದ್ದೀರಿ. ಸ್ವಲ್ಪ ಮಕ್ಕಳ ಬಗ್ಗೆ ಪೋಷಕರು ಎಚ್ಚರಿಕೆಯನ್ನು ತಂದುಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ವಿಶೇಷವಾಗಿ ಈ ದಿನ ನಿಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಇದನ್ನ ಲಲಿತಾ ಸಹಸ್ರನಾಮವನ್ನು, ತಾಯಿಯ ಆರಾಧನೆಯನ್ನು ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಸಹಿತ ಪಾರಾಯಣ ಮಾಡಿಕೊಳ್ಳಬಹುದು. ಜಪ ಮಾಡಿ ಹಾಗೂ ಸೂರ್ಯ ದೇವರ ಅಷ್ಟೋತ್ತರ ಮಂತ್ರವನ್ನು ಪಠಣ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಈ ದಿನ ಭಾನುವಾರ ನಿಮ್ಮ ಆಲೋಚನೆಗಳಲ್ಲಿ ಹೊಸತನ ಹಾಗೂ ಉಲ್ಲಾಸ ಕಂಡು ಬರಲಿದೆ. ಸಾಮರಸ್ಯ ಮತ್ತು ಸಾಮಾಜಿಕ ಬಾಂಧವ್ಯಕ್ಕೆ ಆದ್ಯತೆ ನೀಡುವಂಥ ದಿನ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಕೆಲಸಗಳನ್ನು ಪೂರ್ಣಗೊಳಿಸಲು ಇದನ್ನು ನೀವು ಪ್ರಯತ್ನ ಪಟ್ಟಲ್ಲಿ ಒಳ್ಳೆಯ ಶುಭ ಫಲಗಳಿದೆ ಹಾಗೂ ಒಳ್ಳೆಯ ಯೋಜನೆಗಳನ್ನು ಮಾಡಿಕೊಂಡು ಮುಂದುವರಿದಲ್ಲಿ ಈ ದಿನ ನಿಮಗೆ ಸೂಕ್ತವಾದಂತಹ ಒಂದು ದಿನವಾಗಲಿದೆ. ಈ ದಿನ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆ ಇರಲಿ. ಪ್ರಯಾಣದಿಂದಾಗಿ ನಷ್ಟ ಅಥವಾ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ. ಈ ದಿನ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ರಜಾ ದಿನವಾಗಿದ್ದರಿಂದ ಮನಸ್ಸಿಗೆ ಸ್ವಲ್ಪ ಹಿತ ದೊರಕಲಿದೆ. ಆದರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಇರತಕ್ಕಂಥವರಿಗೆ ಒಳ್ಳೆಯ ದಿನವಾಗಲಿದೆ. ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಯೋಗ ಭಾಗ್ಯಗಳು, ಒಳ್ಳೆಯ ವಾರ್ತೆಗಳು ಬರಲಿದೆ. ಹೊರಗಿನ ದೇಶದ ಉದ್ಯೋಗ ಮಾಡತಕ್ಕಂಥವರಿಗೆ ಸಣ್ಣ ಪುಟ್ಟ ಏರುಪೇರುಗಳಾಗಬಹುದು, ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ತೊಂದರೆಗಳು ಎದುರಾಗಬಹುದು. ಸ್ವಲ್ಪ ಜಾಗರೂಕತೆ ಹಾಗೂ ಎಚ್ಚರಿಕೆಯಿಂದ ಮುಂದುವರಿಯಿರಿ. ವ್ಯಾಪಾರಿಗಳಿಗೆ ಆಶಾದಾಯಕವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದ್ದು ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವಿದೆ. ಹಾರ್ಡ್ವೇರ್ ಮಾಡತಕ್ಕಂಥವರಿಗೆ ಲಾಭವಿದೆ. ಪ್ರಸಾರ ಹಾಗೂ ಸೇವಾ ವಲಯದ ಉದ್ಯಮದಾರರಿಗೆ ಶುಭ ಫಲಗಳು ದೊರೆಯಲಿದೆ. ಧನ ಲಾಭ ಯೋಗವಿದೆ. ಹೂಡಿಕೆಗಳ ಕುರಿತು ಚರ್ಚೆಯನ್ನು ಮಾಡಿಕೊಂಡು ಹಿರಿಯರ ಸಲಹೆ ಸೂಚನೆಗಳನ್ನು ಮಾಡಿಕೊಂಡು ವಿಶೇಷವಾಗಿ ವ್ಯಾಪಾರ ವ್ಯವಹಾರವನ್ನು ಮುಂದುವರಿಸತಕ್ಕಂಥದ್ದು ಒಳ್ಳೆಯದು. ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂತಹ ಹಣ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳಿದೆ. ಆದರೆ ನೀವು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಲ್ಲಿ ನಿಮಗೆ ಶುಭ ಫಲಗಳು ದೊರಕುವಂತಹ ದಿನ. ವಿಶೇಷವಾಗಿ ಕೌಟುಂಬಿಕ
ಅಗತ್ಯತೆಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿಗೆ ಆಯವ್ಯಯವನ್ನು ಸರಿಯಾಗಿ ಯೋಜಿಸಿ ವೆಚ್ಚ ಮಾಡುವುದು ಉತ್ತಮ. ಆದಷ್ಟು ನಿರ್ಲಕ್ಷ್ಯ ಮಾಡದೆ ಹಣವನ್ನು ಜೋಪಾನವಾಗಿರಿಸಿಕೊಳ್ಳಿ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಇರಲಿದೆ. ವಾತಾವರಣ ಶುಭವಾಗಲಿದೆ. ಆಪ್ತ ಮಿತ್ರರು ಹಾಗೂ ಬಂಧುಗಳ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಸಂತೋಷ ದೊರಕುವಂತಹ ದಿನ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಮೂಡಲಿದೆ. ಪರಸ್ಪರ ಗ್ರಹಿಕೆ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಸಂತೋಷಕರವಾದಂತಹ ದಿನ. ಪ್ರೇಮಿಗಳಿಗೆ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಇನ್ನು ಆರೋಗ್ಯ ಸಾಮಾನ್ಯವಾಗಿರಲಿದೆ. ಸಣ್ಣ ಪುಟ್ಟ ಬೆನ್ನಿನ ನೋವು, ಕೈಕಾಲು ನೋವು, ತಲೆನೋವು ಇದ್ದಂಥವರಿಗೆ ಸ್ವಲ್ಪ ಅದರಿಂದ ಮನಸ್ಸಿಗೆ ಶಾಂತಿ ದೊರಕಲಿದೆ. ಎಲ್ಲ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಸ್ವಲ್ಪ ಹಿತವನ್ನು ಕಾಪಾಡಿಕೊಳ್ಳಲಿದ್ದೀರಿ. ಆಯಾಸ ಎದುರಾಗದಂತೆ ಎಚ್ಚರವನ್ನು ಮಾಡಿ. ದೈನಂದಿನ ಯೋಗ, ಧ್ಯಾನ, ಪ್ರಾಣಾಯಾಮ ಶರೀರಕ್ಕೆ ಚೈತನ್ಯವನ್ನು ಕೊಡಲಿದೆ. ಒಳ್ಳೆಯ ಆಹಾರ ಸೇವನೆ, ಜಂಕ್ ಫುಡ್ಗಳನ್ನು ದೂರ ಮಾಡಿಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ರೈತಾಪಿ ವರ್ಗದವರಿಗೆ ತೋಟಗಾರಿಕೆಯಲ್ಲಿ ಶುಭ ಫಲಗಳಿದೆ. ಆಧುನಿಕ ಕೃಷಿ ಪರಿಸ್ಥಿತಿಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ತೊಂದರೆಯಿಂದಾಗಿ ಸ್ವಲ್ಪ ಈ ದಿನ ಕೃಷಿ ಯಂತ್ರೋಪಕರಣಗಳ ಕೃಷಿಯಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆಯೂ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಕೃಷಿಕರಿಗೆ ಈ ದಿನ ನಷ್ಟ ಉಂಟಾಗತಕ್ಕಂಥ ಸಾಧ್ಯತೆ. ಎಚ್ಚರಿಕೆಯಿಂದ ಇರಿ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಗಳಿದೆ. ಆಸಕ್ತಿ ಹೆಚ್ಚಾಗುವಂತಹ ದಿನ. ಗಣಕಯಂತ್ರ, ತಂತ್ರಜ್ಞಾನ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳಿದೆ. ನಿಮ್ಮ ಏಕಾಗ್ರತೆಯನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಶುಭ ಫಲಗಳನ್ನು ಮಾಡಿಕೊಳ್ಳಿ. ಇನ್ನು ಪರಿಹಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ ಹಾಗೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಸೂರ್ಯ ದೇವರ ಆರಾಧನೆ, ಸೂರ್ಯ ದೇವರಿಗೆ ಅರ್ಘ್ಯ, ಸೂರ್ಯ ನಮಸ್ಕಾರವನ್ನು ತಪ್ಪದೆ ಮಾಡಿಕೊಂಡಲ್ಲಿ ಶುಭ ಫಲಗಳು ದೊರಕಲಿದೆ. ನಿಮ್ಮ ಈ ದಿನದ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಧರ್ಮ, ಆಧ್ಯಾತ್ಮ ಹಾಗೂ ಶಾಂತ ಚಿಂತನೆಗಳು ಮೇಲುಗೈ ಸಾಧಿಸಲಿದೆ. ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಅನುಕಂಪದ ಧೋರಣೆಗೆ ಸಮಾಜ ಮತ್ತು ಕುಟುಂಬದಲ್ಲಿ ಮೆಚ್ಚುಗೆ ದೊರೆಯಲಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಕೌಟುಂಬಿಕ ಶುಭ ಸಮಾರಂಭಗಳಲ್ಲಿ ಭಾಗವಹಿಸಲು ಇಂದು ಪ್ರಶಸ್ತವಾದಂತಹ ದಿನ. ಭಾನುವಾರ ಎಂದು ಸಮಯವನ್ನು ವ್ಯರ್ಥ ಮಾಡದೆ ಮುಂದಿನ ಜೀವನದ ಬಗ್ಗೆ ಸರಿಯಾದ ಚಿಂತನೆಗಳನ್ನು ಮಾಡಿಕೊಳ್ಳಿ. ಉದ್ಯೋಗ ವಿಚಾರದಲ್ಲಿ ವಾರದ ರಜಾ ದಿನವಾದರೂ ಮುಂದಿನ ವಾರದ ಪ್ರಮುಖ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಕಾರ್ಯತಂತ್ರಗಳ ಯೋಜನೆಯಲ್ಲಿ ಸಮಯವನ್ನು ಕಳೆಯುವಂತಹ ದಿನ. ಶಿಕ್ಷಣ, ವೈದ್ಯಕೀಯ, ಸಮಾಜ ಸೇವಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸಮಾಧಾನಕರ ವಾತಾವರಣ ನಿರ್ಮಾಣವಾಗಲಿದ್ದು ಶುಭ ವಾರ್ತೆಗಳು ಬರತಕ್ಕಂಥ ಸಾಧ್ಯತೆಗಳು ಇದೆ. ವಿಶೇಷವಾಗಿ ಉದ್ಯೋಗ ಹುಡುಕುತ್ತಿರುವವರಿಗೆ ಇದನ್ನ ಸ್ವಲ್ಪ ಕಾರ್ಯಗಳು ವಿಳಂಬವಾಗಬಹುದು. ಮನಸ್ಸಿಗೆ ಸ್ವಲ್ಪ ದುಃಖ ಬರತಕ್ಕಂಥ ಸಾಧ್ಯತೆ ಇದೆ. ವ್ಯಾಪಾರ ವಹಿವಾಟು ಮಾಡತಕ್ಕಂಥವರಿಗೆ ಸಣ್ಣ ಮಟ್ಟಿನ ನಷ್ಟ ಉಂಟಾಗುವಂಥ ಸಾಧ್ಯತೆ. ವ್ಯವಹಾರದಲ್ಲಿ ದೊಡ್ಡ ಮಟ್ಟಿನ ಹೂಡಿಕೆಯನ್ನು ಮಾಡದೇ ಇರುವಂಥದ್ದು ಒಳ್ಳೆಯದು. ಹಾಗೂ ಆಹಾರ ಧಾನ್ಯಗಳ ವ್ಯಾಪಾರಗಳು ಹಾಗೂ ಧಾರ್ಮಿಕ ಸಾಮಗ್ರಿಗಳು ಹಾಗೂ ರಿಯಲ್ ಎಸ್ಟೇಟ್, ಹೋಟೆಲ್ ಉದ್ಯಮದವರು ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಆರ್ಥಿಕ ಸ್ಥಿತಿ ಈ ದಿನ ನಿಮಗೆ ತೃಪ್ತಿಯನ್ನು ಕೊಡಲಿದೆ. ನಿಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ, ದಾನ ಧರ್ಮಕ್ಕೆ ಹಣವನ್ನು, ಕುಟುಂಬದವರ ವಿಚಾರಗಳಿಗಾಗಿ, ಖುಷಿಗಾಗಿ ಹಣವನ್ನು ವ್ಯಯ ಮಾಡಲಿದ್ದೀರಿ. ನಿಮ್ಮ ದೀರ್ಘಕಾಲದ ಹೂಡಿಕೆಗಳಿಗೆ ಅಥವಾ ಆಸ್ತಿ ಸಂಬಂಧಿತ ಯೋಜನೆಗಳಿಗೆ ಮುನ್ನುಡಿ ಬರೆಯಲು ಈ ದಿನ ಸೂಕ್ತವಾದಂತಹ ಸಮಯ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದ್ದು ಸೌಹಾರ್ದ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರಲಿದ್ದು ನಿಮ್ಮ ದಾಂಪತ್ಯ ಜೀವನ ಪರಸ್ಪರ ನಂಬಿಕೆ, ಪ್ರೀತಿ, ಅನ್ಯೋನ್ಯತೆಯಿಂದ ಇರುವಂತಹ ದಿನ. ಮಕ್ಕಳ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ದಿನ. ಮಕ್ಕಳ ಸಂಪೂರ್ಣ ಒಂದು ಪ್ರೀತಿ ವಿಶ್ವಾಸ ನಿಮಗೆ ದೊರೆಯಲಿದೆ. ಇನ್ನು ಈ ದಿನ ಆರೋಗ್ಯವು ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಆದರೂ ಮಾನಸಿಕ ಆಯಾಸ ಅಥವಾ ನಿದ್ರಾಹೀನತೆಯನ್ನು ಅಲ್ಲಗಳೆಯಬೇಡಿ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿ, ಧ್ಯಾನ, ಯೋಗವನ್ನು ಮಾಡಿ ಪ್ರಕೃತಿ ಸೌಂದರ್ಯದ ನಡುವೆ ಸಮಯವನ್ನು ಕಳೆಯುವುದರಿಂದ ಮಾನಸಿಕವಾದಂತಹ ಒಂದು ಶಾಂತಿ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಕೃಷಿಕರಾಗಿದ್ದಲ್ಲಿ ಕೃಷಿಕರು ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಯಾವುದಾದ್ರೂ ಬೆಳೆ ಹಾನಿಗಳಾಗುವಂಥದ್ದು ಅಥವಾ ಕ್ರಿಮಿಕೀಟಗಳಿಂದಾಗಿ ಬೆಳೆದಂಥ ಬೆಳೆಗಳ ನಾಶವಾಗಬಹುದು. ನೀರಾವರಿ ಯೋಜನೆಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಕೃಷಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟಗಳಾಗತಕ್ಕಂಥದ್ದು, ಬೆಳೆದಂಥ ಬೆಳೆಗಳು ಜೋಪಾನ ಮಾಡಿಕೊಳ್ಳದೆ ನಷ್ಟಗಳಾಗತಕ್ಕಂಥ ಸಾಧ್ಯತೆ. ತುಂಬ ಎಚ್ಚರಿಕೆಯಿಂದ ಸರಿಯಾದಂಥ ಹೆಜ್ಜೆಯನ್ನು ಇಡುವುದು ಉತ್ತಮ.
ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಅದ್ಭುತ ಏಕಾಗ್ರತೆ ಇದೆ. ನೀವು ಉನ್ನತ ವ್ಯಾಸಂಗ ಮಾಡುವವರು, ಸಾಹಿತ್ಯ ಅಥವಾ ತತ್ವಶಾಸ್ತ್ರದಲ್ಲಿ ವಿಚಾರಗಳಲ್ಲಿ ತೊಡಗಿಸಿಕೊಂಡಿದ್ದವರಾಗಿದ್ದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನಿರೀಕ್ಷಿಸುವಂಥದ್ದು ಒಳ್ಳೆಯದು. ಇನ್ನು ಈ ದಿನ ಭಾನುವಾರ ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ನಿಮ್ಮ ಸರ್ವ ವಿಘ್ನಗಳು ಪರಿಹಾರವಾಗಲಿದೆ. ಸ್ನೇಹಿತರೆ, ಅದಲ್ಲದೆ ಮುಖ್ಯವಾಗಿ ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿ. ವಿಶೇಷವಾಗಿ ಜಾತಕಗಳ ಗ್ರಹಚಾರದ ಇದ್ದಂದಲ್ಲಿ ಅದರ ಪರಿಹಾರಕ್ಕಾಗಿ ಉತ್ತಮ ಜ್ಯೋತಿಷ್ಯರ ಸಂಪರ್ಕ, ಆ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ. ಹಾಗೂ ಜೀವನದಲ್ಲಿ ಯಶಸ್ಸಿಗಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತು, ಅಷ್ಟ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.